ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದೊಂದು ರ್ಯಾಂಡಮ್ ವ್ಲಾಗ್, ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ರಿ ಬಾಯ್ ಕಟ್ ಮಾಡಿಸ್ಕೊಳ್ಳಿ ಅಂತ, ಹಾಗೇ ಟ್ರಿಮ್ ಮಾಡಿಸ್ಕೊಳ್ಳಿ ಅಂತ. ಟ್ರಿಮ್ ಕೂಡ ಮಾಡಿಸ್ಕೊಂಡಿದ್ದೀನಿ. ಇದು ಪಾರ್ಲರಲ್ಲೇ ತೆಗ್ದಿರೋದು. ಅದಾದಮೇಲೆ ನಾನು ನಿಮ್ಮ ಜೊತೆ ಬಟ್ಟೆಗಳನ್ನ ಶೇರ್ ಮಾಡ್ತೀನಿ, ನಾನು ಯಾವುದೇ ಥರ ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ ಅಂತ. ಇದರಲ್ಲಿ ನನ್ನ ಬಟ್ಟೆ, ನನ್ನ ಮಗಳ ಬಟ್ಟೆ, ಎಲ್ಲರ ಬಟ್ಟೆನೂ ಇದೆ. ನಿಂದು ನೋಡಿ ಫ್ರೆಂಡ್ಸ್, ಇದೊಂದು ತೊಗೊಂಡಿದ್ದೀವಿ ನನ್ನ ಮಗಳಿಗೆ. ಎಲ್ಲ ಡಿಮಾರ್ಟಲ್ಲೇ ಪರ್ಚೇಸ್ ಮಾಡಿರೋದು ಕಂಪ್ಲೀಟು. ಇದೊಂದು ಫ್ರಾಕ್ ಆಗಿದೆ. ಫ್ರಾಕ್ 2 ಫ್ಲವರ್ ಇದೆ, ಚೆನ್ನಾಗಿದೆ. ಮತ್ತು ಒಳಗಡೆ ಲೈನಿಂಗ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ನಾವು ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದು ಅವ್ರು ಡಿಮಾರ್ಟಲ್ಲಿ ಹೇಳಿರೋ ಪ್ರೈಸ್ ಬಂದು 500 ರುಪೀಸು. 500 ರುಪೀಸು ಇದೊಂದು ತೊಗೊಂಡಿದ್ದೀವಿ. ಈ ಸೈಜ್ ಬಂದು 28 ಇದೆ, ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀವಿ. ಇನ್ನೊಂದು ತೊಗೊಂಡ್ವಿ ನನ್ನ ಮಗಳಿಗೇನೆ. ಇದು ಕೂಡ ಫ್ರಾಕೇನೆ. ಇದರಲ್ಲಿ ಎಂಬ್ರಾಯ್ಡ್ರಿ ಇದೆ ನೋಡಿ, ಎಂಬ್ರಾಯ್ಡ್ರಿ ಎಲ್ಲ ಚೆನ್ನಾಗಿದೆ, ಒಂಥರ ನೈಸಿಗಿದೆ. ಇಲ್ಲೆಲ್ಲ ಫ್ರಿಲ್ ಇದೆ, ಇಲ್ಲ ಫ್ರಿಲ್ ಇದೆ, ಮತ್ತು ಹಿಂದೆಗಡೆ ಕಟ್ಕೊಳೋ ಅಂಥದ್ದಿದೆ. ಮತ್ತು ಬಾರ್ಡ್ರಲ್ಲೂ ಕೂಡ ಇದೇ ಥರ ಇದೆ. ಮತ್ತು ಹಿಂದೆ ಜಿಪ್ಪು, ಇದು ಫುಲ್ ಪ್ಲೇನ್ ಇದೆ, ಹಿಂದೆಗಡೆ ಜಿಪ್ ಇದೆ. ಇದ್ರ ಪ್ರೈಸ್ ಬಂದು 400 ರುಪೀಸು. ಪೇರ್ ಅಂತಂದರೆ ಟಿ ಶರ್ಟ್ ಬೇರೆ ಮತ್ತು ಇದು ಬೇರೆ ತೊಗೊತಾರಲ್ಲ, ಅದು ತೊಗೊಂಡಿದ್ದೀವಿ. ಇದು ಟಿ ಶರ್ಟ್ ಕಮ್ ಫ್ರಾಕ್ ಥರ ಇದೆ. ಸ್ವಲ್ಪ ಟಿ ಶರ್ಟ್ಗಿಂತ ಒಂದು ಚೂರು ಉದ್ದ ಬರುತ್ತೆ, ನೋಡೋಕ್ಕೆ ಈ ಥರ ಇದೆ. ಹಿಂದೆ ಪ್ಲೇನ್ ಇದೆ. ಇದು ಆಫ್ ಸ್ಲೀವ್ಸ್ ಇದೆ. ಇದು ತುಂಬ ಮೆತ್ತಗಿದೆ ಬಟ್ಟೆ, ಅದಕ್ಕೋಸ್ಕರ ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದು 150 ಇದೆ. ಒಳ್ಳೆ ಬಜೆಟಲ್ಲೇ ಸಿಕ್ತು ಅಂತ ತೊಗೊಂಡಿದ್ದೀವಿ. 2 to 3 ಇಯರ್ಸ್ ಇರೋದ್ರಿಂದ ಇವಳಿಗೆ ಆಗುತ್ತೆ, ಫಿಟ್ ಆಗುತ್ತೆ ಅಂತ. ಇದು ಏನು ಮುಂದೆ ಬಟನ್ ಓಪನ್ ಮಾಡೋಂಗೇನಿಲ್ಲ, ಜಸ್ಟ್ ಹಾಗೇನೇ ಹಾಕ್ಬಿಡ್ಬೋದು. ಅದಕ್ಕೆ ಇದು ಜ್ಯೂಸಿ ಮತ್ತು ಫ್ರೂಟಿ ಅಂತ ಇದೆ, ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು. ಇದಕ್ಕೆ ಸೆಟ್ ಆಗಂಗೆ ಇದು ಶಾರ್ಟ್ಸ್ ತೊಗೊಂಡಿದ್ದೀವಿ. ಶಾರ್ಟ್ಸ್ ತೊಗೊಂಡ್ವಿ, ಜೀನ್ಸಲ್ಲಿದೆ. ಇಲ್ಲೊಂದು ಪ್ರಿಂಟ್ ಇದೆ, ಪಾಪ್ಕಾರ್ನ್ದು ಪ್ರಿಂಟ್ ಇದೆ. ಇದು ಮುಂದೆ ಅದು ಇಂಥ ಇದೆ. ಇದೊಂದು ತೊಗೊಂಡಿದ್ದೀವಿ. ಇದ್ರ ಪ್ರೈಸ್ ಬಂದು 150 ಇದೆ. ಇದೆರಡು ಬಜೆಟಲ್ಲಿ ಸಿಕ್ಕಿರೋದ್ರಿಂದ ನಾವು ತೊಗೊಂಡ್ವಿ, ಇಲ್ಲಾಂದರೆ ಇದು ತೊಗೊಳಕ್ಕೆ ಹೋಗ್ತಿಲ್ಲ, ಕಡಿಮೆ ಇರೋದ್ರಿಂದ. ನಾವು ಎಸ್ಪೆಷಲಿ ನಾವು 2 ಸಾಕು ಅಂತಲೇ ಹೋಗಿದ್ದು. ಒಂದಿನ ಹಬ್ಬದ ದಿನ, ಇನ್ನೊಂದು ದಿನ ವರ್ಷದಡ್ಕು ದಿನ ಹಾಕೋದು ಅಂತಲೇ ಹೋಗಿದ್ದು. ಅದಾದಮೇಲೆ ತೊಗೊಂಡ್ವಿ. ಅವ್ನು ಹಾಕೊಂಡ್ಮೇಲೆ ತೋರಿಸ್ತಾನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈಗಲೇ ತೋರಿಸ್ಬಿಡ್ತಾ ಇದ್ದೀನಿ ನೋಡಿ. ಇದು ತೊಗೊಂಡಿದ್ದೀವಿ, ಶರ್ಟ್ ತೊಗೊಂಡಿದ್ದೀವಿ ಮಾಮೂಲಿ, ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀವಿ. ಇದು ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂಥರ ನೋಡ್ಬೋದು, ಕಾಟನಿ ಸಾಫ್ಟ್ ಇದೆ, ಒಂಥರ ಮೆತ್ತಗಿರೋ ಬಟ್ಟೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದು 700, 699 ಇದೆ, 700. ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದೀವಿ. ಹಂಗೆ ಅವನಿಗೆ ಒಂಚೂರು ದೊಡ್ಡದೇ ಇದೆ, ಬಟ್ ಆದರೂ ಪರವಾಗಿಲ್ಲ, ಆಗುತ್ತೆ ಅಂತ ತೊಗೊಂಡಿದ್ದೀವಿ. ಅವನ ಹತ್ರ ತುಂಬ ಪ್ಯಾಂಟ್ಗಳೆಲ್ಲ ತುಂಬ ಇದ್ದಾವೆ. ಮೊನ್ನೆನೂ ಈಗ ರೀಸೆಂಟಾಗೂ 2 ಜೊತೆ ತೊಗೊಂಡಿದ್ವಲ್ಲ, ಅದು ಬೇರೆ ಇದೆ. ಆಗುತ್ತೆ, ಅವನಿಗೇನು ಯೂಸ್ ಇಲ್ಲ ಸದ್ಯಕ್ಕೆ. ಅವ್ನು ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇರೋದ್ರಿಂದ ಜಸ್ಟ್ ಇದನ್ನು ಮಾತ್ರ ತೊಗೊಂಡಿದ್ದೀವಿ. ಇದೊಂದು ತೊಗೊಂಡಿದ್ದೀವಿ. ಮತ್ತು ವರ್ಷದಡ್ಕು ದಿನ ಹಾಕೋಂಥದ್ದು ಇದು ತೊಗೊಂಡಿದ್ದೀವಿ. ಟಿ ಶರ್ಟು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀವಿ, ಪ್ಲೇನ್ ಇದೆ. ಇಲ್ಲಿ ನನುಟೋ ಅಂತ ಏನೋ ಇದೆ. ಇದೊಂದು ವಾರಿಯರ್ ಅಂತ ಒಂದು ಇದಿದೆ. ಇದನ್ನ ಅವ್ನು ದೊಡ್ಡವನಾಗಿದ್ರೂ ಕೂಡ ಈ ಥರ ಏನಾದರೂ ಒಂದು ಕಾರ್ಟೂನ್ ಚಿತ್ರ ಇದ್ರೇ ಅಷ್ಟೇ ತೊಗೊಳೋದು, ಒಂದು ಪಿಕ್ಚರ್ ಇದ್ರೇ, ಇಲ್ಲಾಂದರೆ ತೊಗೊಳೋದೇ ಇಲ್ಲ. ಅದು ಅವ್ನಿಗೆ ಅದಿಷ್ಟ ಆಗಿಲ್ಲ ಆ್ಯಕ್ಚುಲಿ. ಯಾವುದು ಶರ್ಟ್ ಇಷ್ಟ ಆಗಿಲ್ಲ, ಇದಿಷ್ಟ ಆಗಿದೆ. ಬಟ್ ನನಗೂ ನಮ್ಮ ಮನೆಯವ್ರಿಗೂ ಶರ್ಟ್ ಇಷ್ಟ ಆಗಿರೋದ್ರಿಂದ ನಾವು ತೊಗೊಂಡು ಬಂದ್ವಿ. ಇದ್ರ ಪ್ರೈಸ್ ಬಂದು 200 ಪ್ರೈಸ್ಗಿಂತ ನಮಗೆ 700 ಪ್ರೈಸು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಅಂತ ಅನಿಸ್ತು. ಬಟ್ ಅವನಿಗೆ ಮಾತ್ರ ಇದೇ ಚೆನ್ನಾಗಿದೆಯಂತೆ. ಸೊ ಅದಕ್ಕೆ ಇದೊಂದು ಕೊಡಿಸಿದ್ದೀವಿ, ಹೋಗಲಿ ಬಿಡು ಅಂತ ಇದೊಂದು ಕೊಡಿಸಿದ್ದೀವಿ. ಇದು ನನ್ನ ಮಗಂದು, ನನ್ನ ಮಗಳದಾಯಿತು. ನಮ್ಮ ಮನೆಯವ್ರದ್ದು
ತೋರಿಸ್ತೀನಿ, ಮತ್ತು ನಂದು ಕೂಡ ತಂದು ತೋರಿಸ್ತೀನಿ. ಕಾಟನ್ ಶರ್ಟ್ ತೊಗೊಂಡಿದ್ದಾರೆ. ಅವರಿಗೆ ಇದು ಇಷ್ಟ ಆಯ್ತಂತೆ, ಅದಕ್ಕೆ ತೊಗೊಂಡಿದ್ದಾರೆ. ಇದ್ರ ಪ್ರೈಸ್ ಬಂದು 599 ಇದೆ. 600 ರುಪೀಸು ತೊಗೊಂಡಿದ್ದಾರೆ. ಇದೊಂದೇ ತೊಗೊಂಡಿದ್ದು. ಇದು XXL ಸೈಜ್ ಇದೆ. 599 ಇದೆ. 600 ರುಪೀಸ್ ಕೊಟ್ಟಿದ್ದೀವಿ. ಬಟ್ ಅವ್ರಿಗೆ ಇದು ಕಂಫರ್ಟಬಲ್ ಆಗಿದೆಯಾ ಅಂತ ವೇರ್ಬಾಣಿ ಕೂಡ ನೋಡಿದ್ರು, ಅಲ್ಲಿ ಕಂಫರ್ಟಬಲ್ ಆಗಿದೆ ಅಂತ ತೊಗೊಂಡ್ರು. ನೋಡಿ, XXL ಸೈಜಲ್ಲಿ ತೊಗೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ನಂದು ಇದು ಆ್ಯಕ್ಚುಲಿ ಸೆಟ್ಟು, ಕುರ್ತಾ ಮತ್ತು ಪ್ಯಾಂಟ್ ಸೆಟ್ ತೊಗೊಂಡಿದ್ದೀವಿ. ಇದಕ್ಕೆ ದುಪಟ್ಟ ಕೂಡ ಬಂದಿದೆ. ಪ್ಯಾಂಟ್ ಸೆಟ್ ಕೂಡ ತೊಗೊಂಡಿದ್ದೀವಿ. ಇದು ತುಂಬ ಇಷ್ಟ ಆಗಿದ್ದು ಅಂತಂದರೆ ಇದ್ರ ಮೇಲಿರೋ ಅಂಥ ಲೇಸ್ಗಳು ಇಷ್ಟ ಆಯಿತು, ಪ್ರಿಂಟ್ ಎಲ್ಲ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ನೋಡಿ, ಇದ್ರ ಮೇಲಿಲ್ಲ ಲೇಸ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಬೆಳಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ರಿಸೆಪ್ಷನ್ ವೇರ್, ಅಂದರೆ ರಾತ್ರಿ ಹೊತ್ತು ಪಾರ್ಟಿಗಳೆಲ್ಲ ಮಾಡ್ತಾರಲ್ಲ ಅಂಥ ಟೈಮಲ್ಲಿ ಹಾಕೊಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಪ್ರೈಸ್ ಬಂದು 999, ಅಂದರೆ 1000 ರುಪೀಸು. ಇದಕ್ಕೆ ದುಪಟ್ಟ ಕೂಡ ಕೊಟ್ಟಿದ್ದಾರೆ. ದುಪಟ್ಟ ಕೂಡ ಬಂದಿದೆ. ದುಪಟ್ಟ ಕೂಡ ದೊಡ್ಡದಾಗಿದೆ ನೋಡಿ, ದುಪಟ್ಟ ಕೂಡ ದೊಡ್ಡದಾಗಿದೆ. ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಸೆಟ್ಟೇನೆ, ಗ್ರೀನ್ ಕಲರ್ದು ಕುರ್ತಾ ನೋಡಿ, ಇದು ಗ್ರೀನು. ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ. ಇದು ಎಂಬ್ರಾಯ್ಡ್ರಿ ಇದೆ, ಇದರಲ್ಲಿ ಎಂಬ್ರಾಯ್ಡ್ರಿ ಇದೆ. ಅಂದರೆ ಚಿಕ್ಕ ಚಿಕ್ಕದು ಈ ಥರ ಬುಟ್ಟಗಳಿದ್ದಾವೆ. ಜೊತೆಯಲ್ಲಿ ಇಲ್ಲಿ ಕೆಳಗಡೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಫುಲ್ಲು. ಪ್ಯಾಂಟಲ್ಲೂ ಕೂಡ ಅದೇ ಥರನೇ ವರ್ಕ್ ಮಾಡಿದ್ದಾರೆ. ಪ್ಯಾಂಟಲ್ಲೂ ಕೂಡ ಅದೇ ಥರನೇ ವರ್ಕ್ ಮಾಡಿದ್ದಾರೆ. ಇದು ಸಿಗರೆಟ್ ಪ್ಯಾಂಟ್ ಅಂತ ಹೇಳ್ತಾರಲ್ಲ, ಆ ಟೈಪ್ ಇದೆ. ಅದು ಕೂಡ ಅಷ್ಟೇ, ಸಿಗರೆಟ್ ಪ್ಯಾಂಟ್ ಟೈಪೇನೇ ಇರೋದು. ಮಾತ್ರ ದುಪಟ್ಟಗಳು ಇದೊಂದು ತೊಗೊಂಡಿದ್ದೀನಿ. ಇದ್ರ ಪ್ರೈಸು 99 ಇದೆ. ಇದೊಂದು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಅದೇ ಈ ಥರ ಎಲ್ಲ ಹಾಕೊತಾರಲ್ಲ, ಆ ಥರದ್ದು ತೊಗೊಂಡಿದ್ದೀನಿ. ಇದು ನನಗೆ ಇದಿಷ್ಟ ಆಯಿತು ಅಂತ ತೊಗೊಂಡೆ. ಇದು ಡಿಮಾರ್ಟಲ್ಲೆಲ್ಲ ತೊಗೊಂಡಿರೋದು. ಆ್ಯಕ್ಚುಲಿ ಇದು ತೊಗೊಂಡಿರೋದು ಬಂದು ಇಲ್ಲೇ ಮನೆ ಹತ್ರ ಬರ್ತಾ ಇದ್ದಾರೆ, ಅಲ್ಲಿ ತೊಗೊಂಡಿದ್ದು. ಇದಕ್ಕೆ ಹಿಂದೆಗಡೆ ಇದು ಕೂಡ ಇದೆ. ಹಿಂದೆಗಡೆ ಫುಲ್ಲು ಈ ಥರ ಪ್ಲೇನ್ ಇದೆ. ಇದ್ರ ಫ್ಯಾಬ್ರಿಕ್ ಬಂದು ರಯಾನ್ ಇದೆ. ಮತ್ತು ಈ ಗ್ರೀನ್ ಕಲರ್ ಫ್ಯಾಬ್ರಿಕ್ ಬಂದು ಒಂಥರ ಕಾಟನಿ ಸಿಲ್ಕಲ್ಲಿದೆ. ಇದೆರಡೂ ಕೂಡ ಮನೆ ಹತ್ರನೇ ತೊಗೊಂಡಿರೋದು. ಮಿಕ್ಕಿದೆಲ್ಲನೂ ಡಿಮಾರ್ಟಲ್ಲಿ ತೊಗೊಂಡಿರೋದು. ಇದು ನಾನು ಹಾಕ್ಕೊಂಡಿದ್ದೆ ನಿಮ್ಮ ನಾಮಕರಣದ ಬ್ಲಾಗಲ್ಲಿ ನೀವು ನೋಡಿರ್ಬೋದು. ಇದನ್ನೇ ವೇರ್ ಮಾಡಿರೋದು ನಾನು. ಅವತ್ತೇ ಫಸ್ಟ್ ವೇರ್ ಮಾಡಿದ್ದು. ಅಂದರೆ ಇದೆಲ್ಲನೂ ಇನ್ ಬಜೆಟಲ್ಲಿದೆ. ಇದ್ರ ಪ್ರೈಸ್ ಬಂದು 500 ಏನೋ ಇದೆ. ಅದ್ರ ಪ್ರೈಸ್ ಬಂದು 500 ಏನೋ ಇದೆ. ಗ್ರೀನ್ ಕಲರ್ ಪ್ರೈಸ್ ಬಂದು ಕೂಡ 500 ಏನೋ ಇದೆ. ಬಾಯ್ ಕಟ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ಇನ್ನು ಸ್ವಲ್ಪ ಗ್ಲೌಸ್ಗಳೆಲ್ಲ ಹಾಕ್ಕೊಂಡು ಹಚ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ನೋನಿ ತೊಗೊಂಬಂದಿದ್ದೀನಿ. ನೋನಿ ಬ್ಲ್ಯಾಕ್ ಹೇರ್ ಕಲರ್ ಅಂತ. ಇದು ಆಲೋವೆರಾ, ಆಲಿವ್ ಆಯಿಲು ಮತ್ತು ಹರ್ಬ್ಸ್ ಇದೆ, ಆಯುರ್ ಹರ್ಬ್ಸ್ ಅಂತ. ಇದನ್ನು ಹಾಕ್ಕೊತಾ ಇದ್ದೀನಿ. ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಫಸ್ಟ್ ಟೈಮ್ ಹಾಕ್ಕೊತಾ ಇರೋದು. ನೋಡೋಣ. ಈಗ ಸ್ವಲ್ಪ ಬಗೆ ಮಾಡಿ ಹಚ್ಕೊಳ್ಳೋಣ ಅಂತ. ಇದಕ್ಕೋಸ್ಕರ ಅಂತಲೇ ಬೇರೆ ಬಾಚನ್ಗೆ ಬೇರೆ ಟವಲ್ಗಳನ್ನ ಡೆಡಿಕೇಟ್ ಮಾಡಿ ಇಟ್ಕೊಂಬಿಡಿ. ಬೆಸ್ಟ್ ಯೂಸ್ ಆಗುತ್ತೆ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಲೇ ಇರೋರಿಗೆ ಹೇಳ್ತಾ ಇದ್ದೀನಿ.
ಬೇರೆ ನನ್ನ ಮಗಳು ಕಿತ್ತಾಕ್ಬಿಡ್ಬೇಕು. ಹೇರ್ ಡೈ ಅನ್ನೋದು ಶಾಂಪೂ ಅಥವಾ ಪೌಡರ್ ಟೈಪ್ ಇರುತ್ತೆ. ಯಾವುದೇ ಥರ ಇದ್ರೂ ಪ್ಲಾಸ್ಟಿಕ್ ಅಥವಾ ಪಿಂಗಾಣಿ ಬೌಲ್ ಅಂತ ಚೈನಾ ಡಿಶ್ ಥರ ಇರುತ್ತಲ್ಲ ಅಂಥ ಬೌಲಲ್ಲಿ ಹಾಕಿ ಇಟ್ಕೊಂಬಿಡಿ, ಒಳ್ಳೆಯದಾಗುತ್ತೆ. ಅದಾದಮೇಲೆ ಈ ಥರ ಗ್ಲೌಸ್ನು ತೆಗೆದುಬಿಟ್ಟು ಕೈನ ವಾಶ್ ಮಾಡ್ಕೊಂಡು ಇಟ್ಕೊಬೋದು. ಇದು 10 ಮಿನಿಟ್ಸ್ ಬಿಡೋದಕ್ಕೆ ಹೇಳಿದ್ದಾರೆ. ನಾನು ಒಂದು 2 ಅವರ್ಸೇ ಬಿಡ್ತೀನಿ. ನೋಡಿ ನನ್ನ ಮಗಳು ಯಾವ ಥರ ಮಾಡ್ಕೊಂಡಿದ್ದಾಳೆ ಅಂತ, ಮುತ್ತೆಲ್ಲ ಕೊಡ್ತಾ ಇದ್ದಾಳೆ. ಇದು ನಮ್ಮ ಮಕ್ಳಿಗೆ ಸಿಗ್ದಂಗೆ ಡಸ್ಟ್ಬಿನ್ ಒಳಗೆ ಡಿಸ್ಕಾರ್ಡ್ ಮಾಡಬೇಕು. ಮೊನ್ನೆ ಎಲ್ಲ ಮ್ಯಾಟ್ಗಳನ್ನೆಲ್ಲ ಒಗ್ದಿದ್ದೆ. ಅದಾದಮೇಲೆ ಇವಾಗಿಂದ ಟರ್ನ್ ಬಂದು ಪಿಲ್ಲೋಗಳನ್ನ ಟರ್ನ್ ಅಂದರೆ ಪಿಲ್ಲೋ ಕವರ್ಸ್ ಇರ್ತಾವಲ್ಲ ಅದು ಟರ್ನು. ಈ ಪಿಲ್ಲೋ ಕವರ್ಸ್ ಎಲ್ಲ ನಾನೇ ಹೊಲ್ದಿರೋದು. ಈಗಾಗಲೇ 8 ಇಯರ್ಸೇ ಆಗಿದೆ ಅನಿಸುತ್ತೆ ಹೊಲಿದು. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ನನಗಂತೂ ತುಂಬ ಫೇವ್ರೆಟ್ ಆಗಿದೆ. ತುಂಬ ರಫ್ ಯೂಸ್ ಮಾಡಿದ್ರೂ ಕೂಡ ಏನೂ ಆಗಿಲ್ಲ. ಅದು ಅಷ್ಟೊಂದು ಖುಷಿ ಇದೆ. ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ರಿಯೂಸ್ ಅಂದರೆ ರಿಯೂಸೇ ಮಾಡ್ತಾಯಿದ್ದೀನಿ. ಬ್ರಷ್ ಮಾಡಿದ್ರೂ ಏನೂ ಆಗೋಲ್ಲ. ಇದನ್ನೆಲ್ಲ ನಾನು ಕೈಯಲ್ಲೇ ಒಗ್ದು ಒಣಗಾಕೋಣ ಅಂತ ಇದ್ದೀನಿ. ಅದಾದಮೇಲೆ ಇದನ್ನೆಲ್ಲ ತೊಗೊಂಡು ಹೋಗಿ ನೆನಾಕ್ತೀನಿ. ಬಿಸಿನೀರಲ್ಲಿ ನೆನಾಕಿದ್ರೆ ಚೆನ್ನಾಗಿ ಬಿಟ್ಕೊಳುತ್ತೆ ಅಂತ ಸ್ವಲ್ಪ ಸರ್ಫು ಏನಾರು ಹಾಕಿಬಿಟ್ಟು ಬಿಸಿನೀರಲ್ಲೇ ನೆನಾಕ್ಕೊತೀನಿ. 1 ಅವರ್ 2 ಅವರ್ಸ್ ನೆಂದರೆ ಸಾಕು, ಚೆನ್ನಾಗಿ ಬಿಟ್ಕೊಳುತ್ತೆ ಎಲ್ಲ ಗಲೀಜು ಅನ್ನೋದೆಲ್ಲನೂ. ಇದನ್ನು ಈಗ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿದ್ದೀನಿ. ಒಂದು ಗ್ರೇ ಹೇರ್ಸ್ ಕೂಡ ಇಲ್ಲ, ಅಷ್ಟು ನೀಟಾಗಿ ಕವರ್ ಆಗಿದೆ. ತುಂಬ ಬಿಸಿಲಿದೆ, ಹೊರಗಡೆನೇ ಒಣಗಿಸ್ಕೊಬೋದಾಗಿತ್ತು. ನಮ್ಗೆ ಅರ್ಜೆಂಟಿಗೆ ಬೇಕಾಗಿರೋದ್ರಿಂದ ನಾನು ಹಾಗೆ ಡ್ರೈಯರಲ್ಲಿ ಒಣಗಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಯಾವ ಥರ ಬ್ಲ್ಯಾಕಾಗಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.